ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನು ಮೊದಲನೇದಾಗಿ ಬಾಳೆಹಣ್ಣು ತೋರಿಸ್ತಿದ್ದೀನಿ ಅಂತನಾ. ಸೊ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ಇದ್ದೇ ಇರುತ್ತೆ. ಅಂದರೆ ತುಂಬ ಇದ್ದು ವೇಸ್ಟ್ ಮಾಡಿ ಅದೆಲ್ಲ ಕಪ್ಪತ್ತಿ ಎಲ್ಲ ಇದಾದ ಮೇಲೆ ಬಿಸಾಡೋದಕ್ಕಿಂತ ಮನೆಯಲ್ಲೇ ಇರೋವಂಥ ಐಟಮ್ಸಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ಮಂಗಳೂರು ಸೈಡು ಕೇರಳ ಸೈಡೆಲ್ಲ ಈ ರೆಸಿಪಿ ತುಂಬ ಫೇಮಸ್ಸು. ಸೊ ಅದರಲ್ಲಿ ನಾನು ಇದನ್ನು ಬಾಳೆ ಸುಟ್ಟ ಅಂತ ಅಂತಾರೆ ಮಂಗಳೂರು ಸೈಡು. ಟ್ರೈ ಮಾಡೋಣ ಅಂತ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಬಾಳೆಹಣ್ಣಿತ್ತು. ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 10ರಿಂದ 12 ಬಾಳೆಹಣ್ಣು ತೊಗೊಂಡು ಸಿಪ್ಪೆ ಸುಲಿದಿಟ್ಟಿದ್ದೆ. ಅದಕ್ಕೂ ಮುಂಚೆ 2 ಅವರಿಂದನೇ 1 ಗ್ಲಾಸು, ನನ್ನ ಅಳತೆಗೆ 1 ಗ್ಲಾಸ್ ಅಕ್ಕಿನ 2 ಅವರ್ ನೆನೆಸ್ಬಿಟ್ಟು ನೀರು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ನೆಂದಿದೆ, ಸಾಕಿಷ್ಟು ನೆಂದಿದ್ರೆ. ಅದಕ್ಕೆ ಒಂದು ಬಟ್ಲು ಅಂದರೆ ಒಂದು ಕಾಯಿ ಹೋಳು, ನನಗೆ ಒಂದು ಕಾಯಿ ಹೋಳು ಸ್ಮಾಲ್ ಮೀಡಿಯಮ್ ಸೈಜ್ ಇತ್ತು, ಸೊ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ, ನೋಡಿ ಈ ಥರದ್ದು 4 ತೊಗೊಂಡಿದ್ದೆ. ಏಕೆಂದರೆ ಬಾಳೆಹಣ್ಣಲ್ಲೂ ಸಿಹಿ ಇರುತ್ತೆ, ಸೊ ಬೆಲ್ಲ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಬೆಲ್ಲ ಸಾಕು ಸ್ವೀಟ್ ನಮಗೆ ಅಂತೇಳಿ ನಾನು ಇಷ್ಟೇ ತೊಗೊಂಡಿದ್ದೀನಿ. ನಿಮಗೇನಾದರೂ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ತೊಗೋಬೋದು. ನೋಡಿ ಆ ಬೆಲ್ಲನ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಜೊತೆಗೆ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಟೋಟಲಾಗಿ ಇಷ್ಟು ಐಟಮು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಇದನ್ನೆಲ್ಲ ತೋರಿಸಿರೋ ಏನೇನು ಐಟಮ್ ತೋರಿಸಿದ್ನೋ ಅದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇದು ಒಳ್ಕಲ್ಲು ಏನಾದರೂ ನಿಮ್ಮ ಕಡೆ ಸಿಕ್ತು, ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ತುಂಬ ಟೇಸ್ಟ್ ಸಿಗುತ್ತೆ. ಬಟ್ ಈಗ ಅದು ಕಲ್ಲು ಎಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಇರೋದ್ರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಿಕ್ಸಿ ಜಾರಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಅಷ್ಟೇ, ನೀರು ಹಾಕೋಂಗಿಲ್ಲ, ಯಾವುದೇ ಥರ ನೀರು ಹಾಕೋಂಗಿಲ್ಲ. ನೋಡಿ ಇಷ್ಟು ಇದರಲ್ಲಿ ರುಬ್ಕೊಬೇಕು. ಆದರೂ ಅಕ್ಕಿ ಅಲ್ವಾ ಸ್ವಲ್ಪ ಲೈಟಾಗಿ ತರಿ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸಾಕಿಷ್ಟಿದ್ರೆ ಸಾಕು, ಒಳ್ಳೆ ಹದವಾಗಿ ಹಿಟ್ಟು ರೆಡಿ ಆಗುತ್ತೆ. ಅದೇ ರೀತಿ ಎಲ್ಲನೂ ನಾನು ಫುಲ್ ಏನು ತೋರಿಸಿ ಅದೆಷ್ಟು ಹಾಕಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಮತ್ತು 2 ಸಲ ರುಬ್ಬಿರೋದ್ರಿಂದ ಮತ್ತು ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕೈಯಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಲಾಸ್ಟಿಗೆ ಬೆಲ್ಲ ಮತ್ತು ಬಾಳೆಹಣ್ಣು ಲಾಸ್ಟಿಗೆ ಹಾಕಿದೆ, ಸೊ ಹಾಗಾಗಿ ಇದು ಸಪ್ರೇಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ 2 ರುಬ್ಬಾದ್ಮೇಲೆ ಚೆನ್ನಾಗಿ ಕೈ ಆಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಾದ್ಮೇಲೆ ಅದಕ್ಕೆ ನಾನು 2 ಸ್ಪೂನ್ ಮೈದಾ ಆ್ಯಡ್ ಮಾಡ್ತಾ ಇದ್ದೀನಿ. ಇದಂದರೆ ಕವರಿಂಗಿಗೆ. ಸಾಕು, ಸುಮ್ಮನೆ ಹಿಂಗೆ ಎದ್ದು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ನೀರು ಥರನೂ ಇರಬಾರ್ದು. ಒಂದು ಮೀಡಿಯಮ್ ಅಳತೆಯಲ್ಲಿದ್ದರೆ ನೋಡಿ ಈ ಥರ ಇಷ್ಟು ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಅದು ಈ ಥರ ಹಿಂಗೆ ಬೀಳೋ ಥರ ಇದ್ದರೆ ಸಾಕು. ನೋಡಿ ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿ ಸರಿಯಾದ ಅಳತೆಯಲ್ಲಿದೆ. ಅದಕ್ಕೆ ನಾನು ಒಂದು ಬಾಣಲಿ ತೊಗೊಂಡು, ಬಾಣಲಿ ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಕಾಯ್ದಿದೆಯಾ ಅದ್ವಾಗೆ ಅನ್ನೋದಕ್ಕೆ ಫಸ್ಟು ಒಂಚೂರೆ 1 ಡ್ರಾಪ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿಕೊಂಡೆ. ಈ ಬಬಲ್ಸ್ ಎಲ್ಲ ಬರ್ತಾಯಿದೆ ಅಂದರೆ ಮೀಡಿಯಮ್ ಇದರಲ್ಲಿ ಆಯಿಲು ಚೆನ್ನಾಗಿ ಕಾಯ್ದಿದೆ ಅಂತ. ನೋಡಿ ಅದು ಆಲ್ರೆಡಿ ಆಗಿದೆ. ಅದಾದಮೇಲೆ ನೆಕ್ಸ್ಟು ನಾನು ಈಗ ಒಂದೇ ಜಸ್ಟ್ ಈ ಥರ ಬಿಟ್ಟರೆ ಸಾಕು. ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಫಸ್ಟ್ ಟೈಮೇ ಮಾಡಿದ್ದು, ಒಂದು ದಬ್ರಿಗಿ ಪೂರ್ತಿ ಮಾಡಿದ್ದೆ. ಬಟ್ ಈವ್ನಿಂಗ್ ಅಷ್ಟೊತ್ತಿಗೆ ಎಲ್ಲರಿಗೂ ಕೊಟ್ಟಾದಮೇಲೆ ಇನ್ನೊಂದು 6 or
10 ಪೀಸಸ್ ಒಂದೊಂದು ಉಂಡೆ ಇತ್ತು ಅಷ್ಟೇ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಸೇಮು ಯಾವ ಥರ ಅಂದರೆ ಕಜ್ಜಾಯ ಕಲರ್ ಯಾವ ಕಲರ್ ಬರುತ್ತೋ ಆ ಕಲರ್ ಬರೋವರೆಗೂ ಅದು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದು ಮಾಡಬೇಕು. ಏಕೆಂದರೆ ಇದು ಅಕ್ಕಿ ಇರೋದ್ರಿಂದ ಬೇಗ ಸುಟ್ಟು ಥರ ಆಗಿಬಿಡುತ್ತೆ. ನೋಡಿರಿ ಈ ಕಲರ್ ಬರೋದಕ್ಕೆ ಬಾಳೆಹಣ್ಣಿನ ಸುಟ್ಟ ಅಂತ ಹೇಳ್ತಾರೆ ಮಂಗಳೂರು ಸೈಡು. ಸೊ ನಾವು ತುಮಕೂರಲ್ಲಿರೋದ್ರಿಂದ ಯಾಕೆ ಅಲ್ಲಿಗೆ ಹೋಗಿ ತಿನ್ಬೇಕು, ನಮ್ಮ ಮನೇಲೆ ಮಾಡ್ಕೊಂಡು ತಿಂದರೆ ಬೇಡ ಅಂತ ಅಂದ್ಬಿಟ್ಟು ಫಸ್ಟು ಒಂದು ಇಬ್ಬೆ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ. ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಅಂದರು. ಫಸ್ಟೇ ಒಂದು ಸಲ ನೋಡಿದರು, ಆಮೇಲೆ ಅಂದರೆ ಸೈಡಲ್ಲಿ ಇಷ್ಟು ಹಾಕಿದ್ನಲ್ಲ ಅದು ನೋಡಿದರು. ಇದು ಟೇಸ್ಟ್ ಸಿಗ್ತಾಯಿಲ್ಲ, ಸ್ವಲ್ಪ ದೊಡ್ಡದು ಆಗ್ತಿಯಲ್ಲ ಆಮೇಲೆ ಕೊಡು ತಿನ್ನೋಡ್ತೀನಿ ಅಂತ ಅಂದರು. ತಿಂದ್ಬಿಟ್ಟು ಈಗ ಚೆನ್ನಾಗಿದೆ ಅಂತಂದರು. ನೋಡಿ ಫೈನಲಾಗಿ ಇಷ್ಟು. ಸೊ ಎಲ್ಲ ಇದು ಎಷ್ಟು ಹಿಟ್ಟು ರುಬ್ಬಿದ್ನೋ ಅದಷ್ಟು ಆಗಿದ್ದಕ್ಕೆ ನಂಗೆ ಇಷ್ಟು ಸಿಕ್ತು. ಸೊ ಇದು ಏನಂದರೆ ಬಿಸಿದು ಸ್ವಲ್ಪ ಟೇಸ್ಟ್ ಇದೆ, ಬಟ್ ಇದನ್ನು ತಣ್ಣಗಾಗಿ ಮತ್ತೆ ಬೆಳಗ್ಗೆ ತಿನ್ನೋದಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.